ಶಿರಾದ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಮಾಜಿ ಅಧ್ಯಕ್ಷೆ ಮತ್ತು ಹಾಲಿ ಸದಸ್ಯ ಅಜಯ್ ನಡುವೆ ಮಾತಿನ ಚಕಮಕಿ ನಡೆದಿರೋದು. ಪೂಜಾ ಹಾಗೂ ಅಜಯ್ ನಡುವೆ ಮಾತಿನ ಚಕಮಕಿ ಆಗಿರುತ್ತೆ. ಶಿರಾ ನಗರಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಸಭೆ ಇರುತ್ತೆ ಇವತ್ತು. ಸೊ ಆ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಮಾಜಿ ಅಧ್ಯಕ್ಷೆ ಪೂಜಾ ಹಾಗೂ ಹಾಲಿ ಸದಸ್ಯ ಅಜಯ್ ನಡುವೆ ಮಾತಿನ ಚಕಮಕಿ ಆಗಿರೋದು. ಮಾತಿನ ಚಕಮಕಿ ಎಲ್ಲಿವರೆಗೂ ಅಂತಂದ್ರೆ ಪರಸ್ಪರ ಹೊಡೆಯೋದನ್ನು ಬಾಕಿ ಅಲ್ಲಿ ತನಕ ಹೋಗಿ ನಿಂತಿದೆ. ಅವಿಶ್ವಾಸ ನಿರ್ಣಯ ಸಭೆಯಲ್ಲೇ ಆರೋಪ ಪ್ರತ್ಯಾರೋಪ ಕೂಡ ಆಗಿದೆ. ಹಾಲಿ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ವಿರುದ್ಧ ಅವಿಶ್ವಾಸಕ್ಕೆ ಸೋಲಾಗಿರೋದು. ಈ ವಿಚಾರವಾಗಿ ಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಜಿಶಾನ್ ಮೊಹಮ್ಮದ್ ಪರವಾಗಿ ಅಜಯ್ ಇರ್ತಾರೆ, ಸದಸ್ಯ ಅಜಯ್ ಇರುವಂತದ್ದು. ಸೊ ಜಿಶಾನ್ ಮೊಹಮ್ಮದ್ ವಿರುದ್ಧವಾಗಿ ಪೂಜಾ ಇರ್ತಾರೆ. ಅವಿಶ್ವಾಸದಲ್ಲಿ ಈ ಜಿಶಾನ್ ಮೊಹಮ್ಮದ್ ಗೆದ್ದು ಬಿಗ್ತಾರೆ. ಸೊ ಪೂಜಾರನ್ನ ಈ ಸಂದರ್ಭದಲ್ಲಿ ಅಜಯ್ ಕಿಚಾಯಿಸ್ತಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ನಿನ್ನೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವುದು ನೋಡಿ. ಇಲ್ಲಿ ಅವಿಶ್ವಾಸ ನಿರ್ಣಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿಯುತವಾಗಿ ಎಲ್ಲಾ ಕೆಲಸವೂ ಕೂಡ ಪ್ರಕ್ರಿಯೆ ಕೂಡ ನಡೀಬೇಕಿತ್ತು. ಬಟ್ ಅಲ್ಲಿನ ಸದಸ್ಯ ಒಬ್ಬ ಇಲ್ಲಿ ನಮ್ಮ ಪರವಾಗಿದ್ದಂತಹ ಕ್ಯಾಂಡಿಡೇಟ್ ಗೆದ್ದು ಬೀಗಿದ್ರು ಅಂತ ಹೇಳ್ಕೊಂಡು ಮಾಜಿ ಅಧ್ಯಕ್ಷೆಯನ್ನ ಕಿಚಾಯಿಸೋದಕ್ಕೆ ಹೋಗಿದ್ದ ಪೂಜಾರನ್ನ, ಅಜಯ್ ಅನ್ನುವಂಥಾತ. ಸೊ ಎಲ್ಲಿವರೆಗೂ ಅಂತಂದ್ರೆ ಮಾತಿಗೆ ಮಾತಾಗತ್ತೆ, ಆರೋಪ ಪ್ರತ್ಯಾರೋಪ ಆಗತ್ತೆ. ಎಲ್ಲಿವರೆಗೂ ಅಂತಂದ್ರೆ ಅದು ಹೊಡೆಯೋ ಹಂತಕ್ಕೆ ಹೋಗಿರುತ್ತೆ. ಲಕ್ಕಿಲಿ ಅಲ್ಲಿ ಪೊಲೀಸರು ಇದ್ರು, ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಕೆಲಸ ಕೂಡ ಆಗಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ನಗರಸಭೆ ಯಾವ ರೀತಿ ಸ್ವರೂಪವನ್ನ ಪಡ್ಕೊಂಡಿತ್ತು, ಗದ್ದಲ ಗಲಾಟೆಗೆ ಅದು ಸಾಕ್ಷಿಯಾಗಿತ್ತು ನಿನ್ನೆ ಅಂತ. ನಿನ್ನೆ ಆಗಿರುವಂತಹ ಒಂದು ಹೈಡ್ರಾಮಾ ಇದು. ಸೊ ಸದ್ಯಕ್ಕೆ ಎಲ್ಲವೂ ಕೂಡ ಸಮಾಧಾನದ ರೀತಿಯಲ್ಲಿ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ವಿಠಲ್, ಎಕ್ಸಾಕ್ಟ್ಲಿ ನಿನ್ನೆ ಈ ಒಂದು ಮಾತಿನ ಚಕಮಕಿ ಗಲಾಟೆ ಗದ್ದಲ ಶುರುವಾಗೋದಕ್ಕೆ ಕಾರಣ ಯಾರು? ಪೊಲೀಸರು ಏನಾದ್ರು ಕಂಪ್ಲೇಂಟ್ಗಳೇನಾದ್ರೂ ಆಗಿದೆಯಾ? ಇಲ್ಲಿ ಹಲ್ಲೆ ಏನಾದ್ರೂ ಆಗಿದೆಯಾ? ಹೇಗೆ ಧನುಷಿ, ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಶಿರಾ ನಗರ ಪೊಲೀಸ್ ಠಾಣೆಯಲ್ಲಿ ಈವರೆಗೂ ಕೂಡ ಯಾವುದೇ ರೀತಿಯ ದೂರು ಅಥವಾ ಪ್ರತ್ಯೇಕ ದೂರುಗಳು ಅಥವಾ ಆರೋಪಗಳು ಯಾವುದು ಕೂಡ ಕೇಳಿ ಬಂದಿಲ್ಲ. ಸದ್ಯಕ್ಕೆ ಇಬ್ರು ಕೂಡ ಪೊಲೀಸ್ ಅಧಿಕಾರಿಗಳನ್ನು ಅವರಿಬ್ರು ಸಮಾಧಾನ ಮಾಡಿ ತಮ್ಮ ಮನೆಗೆ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಏನು ಕೆಲವು ದಿನಗಳಿಂದ ಶಿರಾ ನಗರಸಭೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಏನೋ ಅಧ್ಯಕ್ಷ ಜೊತೆಗೆ ಸದಸ್ಯರು ಜೊತೆಗೆ ವಿರೋಧ ಪಕ್ಷದ ನಾಯಕರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಗೊಂದಲ ಉಂಟಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಸದಸ್ಯರನ್ನು ಕೂಡ ತನ್ನೊಂದಿಗೆ ಇದ್ದಾರೆ ಅಂತ ಹೇಳಿ ಈಗ ಹಾಲಿ ಅಧ್ಯಕ್ಷ ಏನಿದ್ದಾನೆ ಜಿಶಾನ್ ಮೊಹಮ್ಮದ್ ಏನಿದ್ದಾನೆ, ಈತನ ವಿರುದ್ಧ ವಿರೋಧ ಪಕ್ಷ ನಾಯಕ ಏನಿದೆ ಏನೋ ಮಾಜಿ ನಗರಸಭೆ ಅಧ್ಯಕ್ಷೆ ಪೂಜಾ ಏನಿದ್ದಾರೆ, ಅವರು ಒಂದು ಅವಿಶ್ವಾಸ ನಿರ್ಣಯವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಎಲ್ಲಾ ನಮ್ ಕಡೆನೆ ಇದೆ ಅಂತ ಹೇಳಿ ಈಕೆ ಮಾಡೋವಂತ ವೇಳೆಯಲ್ಲಿ ಅಜಯ್ ಎಂಬಾತ ಈಕೆ ಏನೋ ಜಿಶಾದ್ ಮೊಹಮ್ಮದ್ ಜೊತೆ ಕೈ ಜೋಡಿಸಿದ್ದ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈತನ ಜೊತೆಗಿದ್ದಂತ 4 ಮತಗಳು ಜಿಶಾದ್ ಮೊಹಮ್ಮದ್ಗೆ ಬಿದ್ದಿರ್ತಕ್ಕಂಥದ್ದು. ನಂತರ ಆತ ಇನ್ನು ಅಧ್ಯಕ್ಷ ಸ್ಥಾನದಿಂದ ಮುಂದುವರೆದಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ರೀತಿಯಲ್ಲಿ ಗೊಂದಲ ಉಂಟಾಗಿತ್ತು. ಜೊತೆಗೆ ಅವಿಶ್ವಾಸ ನಿರ್ಣಯಕ್ಕೆ ಕರೆದಂತ ಪೂಜನೆ ಸೋಲನ್ನ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇದೇ ಸಿಟ್ಟಲ್ಲಿ ಅವರು ಇರ್ತಾರೆ. ಸೊ ಇದೇ ವೇಳೆಯಲ್ಲಿ ಎಲ್ರು ಕೂಡ ಮಾತುಕತೆ ಆಡ್ಕೊಂಡು ಈಚೆ ಬರುವಂತ ಟೈಮಲ್ಲಿ ಪೂಜಾ ಏನೋ ಮಾಜಿ ಅಧ್ಯಕ್ಷ ಪೂಜಾ ಅವರ ಮುಖ ನೋಡಿ ಈತ ಅಜಯ್ ಹೇಗೆ ನಾವು ನಮ್ಮ ಕ್ಯಾಂಡಿಡೇಟ್ ಗೆದ್ದಿತ್ತು, ಇದು ತಾಕತ್ತು ಅಂದ್ರೆ ಅಂತ ಹೇಳಿ ಆತ ದೊಡ್ಡ ವಿಚಾರವನ್ನು ಮಾತಾಡಿದಾಗ ಈಕೆ ಕೇಳಿರ್ತಕ್ಕಂಥದ್ದು. ಜೊತೆಗೆ ಈಕೆ ಜೊತೆಗಿದ್ದ ಕೆಲವೊಂದು ಸದಸ್ಯರು ಕೂಡ ಕೇಳಿರ್ತಕ್ಕಂಥದ್ದು. ಜೊತೆಗೆ ಇನ್ನೇನು ಇಬ್ರು ಕೂಡ ಕೈ ಮಿಲಾಯಿಸುವಂತಕ್ಕೆ ಹೋಗಿದ್ರು. ತಕ್ಷಣ ಎಚ್ಚೆತ್ತ ಮಹಿಳಾ ಪೊಲೀಸರು ಜೊತೆಗೆ ಬೇರೆ ಪೊಲೀಸರೆಲ್ಲ ಇಬ್ರು ಕೂಡ ಒಟ್ಟಿಗೆ ಅವ್ರನ್ನೆಲ್ಲ ಕರೆದು ಸಮಾಧಾನ. ಈಗ ಒಬ್ಬ ಮಹಿಳೆ ಸುಖ ಸುಮ್ನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರೀ ಸೋಲು ವಿಚಾರವನ್ನು ಮುಂದಿಟ್ಕೊಂಡು ಈ ರೀತಿ ಗಲಾಟೆ ಮಾಡೋಕ್ ಚಾನ್ಸ್ ಇಲ್ಲ. ಅಲ್ಲಿ ಆಕೆಗೆ ಅವಮಾನ ಆಗೋ ರೀತಿಯಲ್ಲಿ ಏನಾದ್ರೂ ಪದ ಬಳಕೆ ಆಗಿರುತ್ತೆ. ಸದ್ಯಕ್ಕೆ ಪೂಜಾ ಏನಾದ್ರೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಏರಿದ್ದಾರೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂತ ಚಾನ್ಸಸ್ ಇದೆಯಾ? ಹೇಗೆ ಧನುಷ್, ಈಗ ನಮಗಿರೋ ಮಾಹಿತಿಯ ಪ್ರಕಾರ ಆಕೆ ಪೊಲೀಸ್ ಠಾಣೆಗೆ ದೂರು ಕೊಡುವಂತ ಸಾಧ್ಯತೆ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈಗ ಅಲ್ಲಿ ಪರಿಸ್ಥಿತಿ ತಣ್ಣಗಾಗಿರೋದ್ರಿಂದ ಏನು ಕಾಂಗ್ರೆಸ್ ಪಕ್ಷದ ಇಬ್ರು ಕೂಡ ಕಾಂಗ್ರೆಸ್ ಪಕ್ಷದವರೇ ಆಗಿರೋದ್ರಿಂದ ಕರೆದು ಇಬ್ರು ಕೂಡ ಬುದ್ಧಿ ಹೇಳುವಂತ ಸಾಧ್ಯತೆ ಇದೆ ಅಂದ್ರೆ ಪಕ್ಷದ ಮುಖಂಡರುಗಳು. ಜೊತೆಗೆ ಇದು ಒಂದು ವೇಳೆ ಪೊಲೀಸ್ ಠಾಣೆ ಮೆಟ್ಟಿಲೇನಾದ್ರೂ ಏರಿದ್ರೆ
ಅಲ್ಲಿ ನಿಜಕ್ಕೂ ಏನಾಯ್ತು, ಅಜಯ್ ಅವರು ಏನಂತ ಹೇಳಿದ್ರು, ಏನಾದ್ರು ನಿಜಕ್ಕೂ ಕೂಡ ಕಿಚ್ಚಾಯಿಸಿದ್ರ, ಅಲ್ಲಿ ಬೇರೆ ತರದ್ ಏನಾದ್ರು ಒಂದು ಬೇರೆ ತರಕ್ಕೆ ಈಕೆಗೆ ಏನೋ ಮಹಿಳೆ ಅಂತಾನು ನೋಡಿದ್ರೆ ಬೇರೆ ತರದ್ದು ಪದಗಳೇನಾದ್ರು ಪದ ಬಳಕೆ ಆಗಿದೆಯಾ ಅಲ್ಲಿ ಅಂತಾನು ಕೂಡ ಪ್ರತಿಯೊಂದನ್ನು ಕೂಡ ಒಂದ್ ವೇಳೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ್ರೆ ಎಲ್ಲ ಕೂಡ ತನಿಖೆ ಆಗುತ್ತೆ. ಸದ್ಯಕ್ಕೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ. ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದಿನ ಸುದ್ದಿ, ತುಂಬು ಗರ್ಭಿಣಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾಳೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಘಟನೆ ನಡೆದಿರೋದು. ತುಂಬು ಗರ್ಭಿಣಿ ಈಕೆ ಸಾವನ್ನಪ್ಪಿದ್ದಾಳೆ. ಈ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಿದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಾಗಿರೋ ದುರ್ಘಟನೆ ಇದು. ಪತಿಯೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿಕೊಂಡು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನೇಪಾಳ ಮೂಲದ ಸವಿತಾ ಮೃತ ಗರ್ಭಿಣಿ. 4 ವರ್ಷಗಳಿಂದ ಚಂದಾಪುರದಲ್ಲಿ ಈ ದಂಪತಿ ವಾಸಿಸಿರ್ತಾರೆ. ಸವಿತಾ ತುಂಬಾ ಗರ್ಭಿಣಿ ಆಗಿರ್ತಾರೆ. 4 ವರ್ಷಗಳಿಂದಲೂ ಕೂಡ ಚಂದಾಪುರದಲ್ಲೇ ಈ ದಂಪತಿ ವಾಸಿಸ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಗರ್ಭಿಣಿ ಸವಿತಾ ಸಾವನ್ನಪ್ಪಿದ್ದಾರೆ. ಹಲವಾರು ಅನುಮಾನಗಳನ್ನ ಹುಟ್ಟು ಹಾಕಿಸ್ತಾ ಇದೆ. ಸವಿತಾ ಪತಿ ಹೇಮರಾಜು ಪೊಲೀಸರ ವಶದಲ್ಲಿದ್ದಾನೆ. ಸೂರ್ಯನಗರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಕೊಲೆ ಆಗಿದೆಯಾ ಅಥವಾ ಸಹಜ ಸಾವ ಅಂತ ತನಿಖೆ ಆಗಲಿದೆ. ತನಿಖೆ ನಂತರ ಇಲ್ಲಿ ಪತಿಯ ಪಾತ್ರ ಏನು, ಆತನಿಂದನೇ ಕೊಲೆ ಆಗಿರುವುದಾ ಅಥವಾ ಈಕೆಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿ ಈಕೆ ಸಾವನ್ನಪ್ಪಿದ್ದಾಳ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆಗುತ್ತೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಕೂಡ ವಿಚಾರ ಬೆಳಕಿಗೆ ಬರುತ್ತೆ. ಸವಿತಾ ಪತಿ ಹೇಮರಾಜುವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಸವಿತಾ ಪೋಷಕರು ಈಗಾಗಲೇ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಪತಿಯೇ ಇಲ್ಲಿ ನಮ್ಮ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ, ತುಂಬು ಗರ್ಭಿಣಿ ಆಕೆ, ಆಲ್ ಆಫ್ ಅ ಸಡನ್ ಆಕೆ ಸಾವನ್ನಪ್ಪೋದಕ್ಕೆ ಕಾರಣ ಆದ್ರೂ ಏನಿದೆ ಹೇಳಿ, ಆತನೇ ಕಾರಣ ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸವಿತಾ ಪತಿ ಹೇಮರಾಜುವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಮುಂದಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ, ಮಾತನಾಡಿಸ್ತಾ ಹೋಗೋಣ. ಚಂದ್ರಪ್ಪ, ಇಲ್ಲಿಗ ಆಕೆಯ ಕೊಲೆಗೆ ಕಾರಣ ಏನು, ಪೋಸ್ಟ್ ಮಾರ್ಟಮ್ ವರದಿ ಏನಾದರೂ ಬಂದಿದೆಯಾ, ಹೇಗೆ? ಧನುಶ್ರೀ ಪತಿಯ ಜೊತೆ ಸಹಬಾಳ್ವೆ ಮಾಡ್ಲಿಕ್ಕೆ, ಬದುಕು ಕಟ್ಕೊಳ್ಳಿಕ್ಕೆ ದೂರದ ನೇಪಾಳದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಚಂದಾಪುರ ಬಳಿ ಅಂದ್ರೆ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಂದಾಪುರದ ಬಳಿ ಕಳೆದ 4 ವರ್ಷಗಳಿಂದ ವಾಸ ಮಾಡಿರತಕ್ಕಂಥ ಸವಿತಾ ಅಂತೇಳಿ ಆಕೆ 8 ತಿಂಗಳ ತುಂಬ ಗರ್ಭಿಣಿ. ಆಕೆ ಅನುಮಾನಾಸ್ಪದ ರೀತಿಯಲ್ಲಿ ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಸೂರ್ಯನಗರ ಪೊಲೀಸ್ ಠಾಣೆಗೆ ಮಾಹಿತಿ ಬರ್ತದೆ. ಈ ರೀತಿ ಸವಿತಾ ಅನ್ನುವಂಥ ಒಬ್ಬ ನೇಪಾಳ ಮೂಲದ ಮಹಿಳೆ ಅನುಮಾನಾಸ್ಪದ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಹೋಗಿ ನೋಡಿದಾಗ ಆಕೆ ಮಂಚದ ಮೇಲೆ ಹಂಗಾತ ಬಿದ್ದಿರ್ತಾಳೆ, ಅಂದ್ರೆ ಸಾವನ್ನಪ್ಪಿರ್ತಾಳೆ. ಈ ಪ್ರಕರಣ ಸಂಬಂಧಪಟ್ಟ ಕೂಡಲೇ ಸೂರ್ಯನಗರ ಪೊಲೀಸರು ಪತಿ ಹೇಮರಾಜನ ವಶಕ್ಕೆ ಪಡ್ಕೊಂಡು ಆತನ ವಿಚಾರಣೆ ಮಾಡ್ತಾರೆ. ಆತ ಹೇಳೋದೇನು ಅಂತಂದ್ರೆ, ನಾನು ಮತ್ತೆ ಪತ್ನಿ ನಡುವೆ ನಿನ್ನೆ ಗಲಾಟೆ ಆಯ್ತು. ವಿಚಾರ ಏನು ಅಂತಂದ್ರೆ, ಈತ ಕುಡಿತದ ದಾಸನಾಗಿದ್ದ, ಪದೇ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇದ್ದ. ಅದೇ ವಿಚಾರಕ್ಕೆ ಪತಿ ಮತ್ತೆ ಪತ್ನಿ ನಡುವೆ ಗಲಾಟೆ ಆಗ್ತದೆ. ನಿನ್ನೆ ಕೂಡ ಆ ವಿಚಾರ ಗಲಾಟೆ ಆಯ್ತು. ಗಲಾಟೆ ಆದ ಬಳಿಕ ನಾನು ಮನೆಯಿಂದ ಹೊರಗಡೆ ಬಂದೆ. ಕೆಲವೊತ್ತಿನ ಬಳಿಕ ಒಳಗಡೆ ಹೋಗಿ ನೋಡಿದಾಗ ಆಕೆ ಫ್ಯಾನ್ಗೆ ದುಪ್ಪಟ್ಟದ ಮೂಲಕ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ಲು. ನಾನು ಕೂಡಲೇ ಉಳಿಸ್ಲಿಕ್ಕೆ ಆಕೆನ ಕೆಳಗಿಳಿಸಿ ನೋಡಿದ ಆಕೆ ಸಾವನ್ನಪ್ಪಿದ್ಲು. ಹಾಗಾಗಿ ಇಲ್ಲಿ ನಾನು ಯಾವುದೇ ರೀತಿ ಕೊಲೆ ಮಾಡಲಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಆತ ಕೊಟ್ಟಿದ್ದಾನೆ. ಆದ್ರೆ ಮೃತ ಸವಿತಾ ಪೋಷಕರು ಅವರ ಸಂಬಂಧಿಕರು ಹೇಳುವಂತ ಈತ ಆಕೆಯನ್ನ ಕೊಲೆ ಮಾಡಿದ್ದಾನೆ, ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿ ಈ ರೀತಿ ಕಥೆಯನ್ನ ಕಟ್ತಾ ಇದ್ದಾನೆ. ಹಾಗಾಗಿ ನಮಗೆ ಸೂಕ್ತ ರೀತಿ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕು ಅಂತ ಹೇಳಲಾಗ್ತದೆ. ಸದ್ಯ ಈ ಸಂಬಂಧಪಟ್ಟಂತೆ ಸೂರ್ಯನಗರ ಪೊಲೀಸ್ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಕೊಲೆಯ ಅಥವಾ ಆತ್ಮಹತ್ಯೆ ಅನ್ನೋ ತಿಳಿದು ಬರ್ತದೆ. ಧನುಶ್ರೀ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರದಿಂದ ವಾಸ್ತವ್ಯ ಪ್ರಮಾಣ ಪತ್ರ ನೀಡುವ ವಿಚಾರಕ್ಕೆ ಭಾರಿ ಒಂದು ವಾಗ್ವಾದಕ್ಕೆ ಈ ವಿಚಾರ ಕಾರಣ ಆಗ್ತಾ ಇದೆ. ವಾಸ್ತವ್ಯ ಪ್ರಮಾಣ ಪತ್ರ ನೀಡುತ್ತಿರುವುದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ವಿಜಯೇಂದ್ರ ಸೇರಿದಂತೆ ಹಲವರಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಮೊನ್ನೆ ಕಿಡಿಕಾರಿದ್ರು, ಸುದ್ದಿಗೋಷ್ಠಿಯನ್ನು ನಡೆಸಿ. ಬಿವೈ ವಿಜಯೇಂದ್ರ ಸೇರಿ ಈಗ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸಂವಿಧಾನ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದೆ. ಅಕ್ರಮ ವಲಸಿಗರಿಗೆ ದೃಢೀಕರಣ ಪತ್ರ ಕೊಡ್ತಾ ಇದೆ. ಹೆಚ್ಚಿನ ವೋಟ್ ಅವರಿಗೆ ಬೇಕು, ಕಾಂಗ್ರೆಸ್ನವರಿಗೆ. ಹಾಗಾಗಿ ಎಲ್ಲ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಢೀಕರಣ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದೇ ಬಿಜೆಪಿಗರಿಗೆ ಅಸ್ತ್ರ ಆಗಿ ಹೋಗಿದೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅಕ್ರಮ ವಲಸಿಗರಿಗೆ ಈಸಿಲಿ ಇಲ್ಲಿ ದೃಢೀಕರಣ ಪತ್ರ ಸಿಗ್ತಾ ಇದೆ ಅನ್ನುವಂಥದ್ದು ಅವರ ಒಂದು ಆರೋಪ. ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದ್ರೆ, SIR ನಡೀತಾ ಇದ್ರೆ ನುಸುಳುಕೋರರೇನಿದ್ದಾರೆ, ಅಕ್ರಮ ವಲಸಿಗರೇನಿದ್ದಾರೆ, ಅವರಿಗೆ ಶಾಶ್ವತವಾಗಿ ಇವತ್ತು ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ? ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ,
ಇವತ್ತು ಪೌರತ್ವವನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವಿನಃ ಇಲ್ಲಿರ್ತಕ್ಕಂಥ ಕಂದಾಯ ಇಲಾಖೆ ಅಧಿಕಾರಿಗಳಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಈ ದೇಶದ ರಕ್ಷಣೆಯ ಪ್ರಶ್ನೆ ಇದೆ, ಈ ದೇಶದ ಭದ್ರತೆಯ ಪ್ರಶ್ನೆ ಇದೆ. ಇವೆಲ್ಲ ಗೊತ್ತಿದ್ದು ಕೂಡ ಇಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಆ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಾಂಗ್ರೆಸ್ ಅವ್ರನ್ನ ಭಗವಂತನು ಕೂಡ ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ನಾವು ಮುಖಂಡರು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ, ಮುಂದಿನ ವಾರ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಅಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನುಸುಳುಕೋರರಿಗೂ ಕೂಡ ಇವತ್ತು ಸರ್ಟಿಫಿಕೇಟ್ ಕೊಡೋದಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಅವಕಾಶನ ಕೊಡಬಾರದು ಅಂತೇಳಿ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡೋರಿದ್ದೇವೆ. ಸರ್ಕಾರದ ಪಿಆರ್ಸಿ ಸುತ್ತೋಲೆ ವಾಪಸ್ ಪಡಿಬೇಕು, ಪೌರತ್ವವನ್ನ ನೀಡೋದು ಕೇಂದ್ರ ಸರ್ಕಾರದ ಕೆಲಸ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಏನಿದೆ ಲಗಾಮಿಲ್ಲದೆ ಕೆಲಸವನ್ನ ಮಾಡ್ತಾ ಇದೆ. ಎಸ್ಐಆರ್ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹಸ್ತಕ್ಷೇಪ ಮಾಡ್ತಿದೆ. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಮತ್ತು ಸರ್ಕಾರ ಏನಿದೆ PRC ಬಗ್ಗೆ ಈಗ ಸುತ್ತೋಲೆಯನ್ನು ಹೊರಡಿಸಿದೆ, ತಕ್ಷಣ ಆ PRC ಸುತ್ತೋಲೆಯನ್ನು ಹಿಂತೆಗೆದುಕೊಳ್ಬೇಕನ್ನುವಂಥ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಮಾಡುತ್ತೆ. ಆಮೇಲೆ ಇದಕ್ಕೆ ನೇರವಾಗಿ ವಿದೇಶಾಂಗ ಸಚಿವಾಲಯದ ಅವಲೋಕನ ಕೂಡ ಇರಬೇಕಾಗತ್ತೆ. ಇದ್ರ ಜೊತೆಗೆ ಸನ್ಮಾನ್ಯ ಗೃಹ ಸಚಿವರು ಕೂಡ ಅವರು ಇವನ್ನೆಲ್ಲವನ್ನು ನೋಡಲಾರ್ದ ಇವತ್ತು ಬೆಳಗ್ಗೆ ಎದ್ರ RSS BJP ಬಿಟ್ಟರೆ ಬಹುಶಃ ಅವರು ಟಿಫಿನ್ ಮಾಡಿದ್ದು ಊಟ ಮಾಡೋದು ಹಜಬಾಗುತ್ತಿಲ್ಲ ಗೊತ್ತಿಲ್ಲ. ಆದರೆ ತಮ್ಮ ಖಾತೆಯನ್ನು ಬಿಟ್ಟು ಇವತ್ತು ಅವ್ರು ನೇರವಾಗಿ RSS BJP ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ